ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಈ ಸಂಚಿಕೆಗೆ ನಾವು ಆರಿಸಿಕೊಂಡದ್ದು ಬಹಳ ವಿಶೇಷವಾದಂಥ ಒಬ್ಬ ಪ್ರಾಣದೇವರು. ಎಲ್ಲಿದ್ದಾರೆ ಇವರು? ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಆಲೂರು ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಇವರು ನೆಲೆ ನಿಂತಿದ್ದಾರೆ. ಅಂದರೆ ಚಿಪ್ಪಿಗಿರಿ ಮತ್ತು ಆಲೂರು ಮಧ್ಯದಲ್ಲಿ ಇದ್ದಾರೆ ಇವರು. ಚಿಪ್ಪಿಗಿರಿಗೆ ಹೋದವರು ಸರಳಾಗಿ ಹೋಗ್ಬೋದಂಥ ಒಬ್ಬ ಹನುಮಂತ ದೇವರು. ಏನು ವಿಶೇಷ ಇವ್ರದ್ದು ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಒಬ್ಬ ಪ್ರಾಣದೇವರು ಅಂತ ಹೇಳ್ತಾರೆ. ಅಂದ್ರೆ ವಿಶೇಷ ಏನು ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳು ಅಂದ ತಕ್ಷಣ ನಮಗೆ ಅವರ ಚರಿತ್ರೆ ಒಳಗೆ ಬರುವಂಥ ಒಂದು ಭಾಳ ದೊಡ್ಡ ಒಬ್ಬ ವ್ಯಕ್ತಿ ಅಂದ್ರೆ ದಿವಾನ ವೆಂಕಣ್ಣವರು. ಅವರ ಕೋರಿಕೆಯ ಮೇರೆಗೆ ಇಲ್ಲಿ ಈ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ವಿಶೇಷ ಅಂದರೆ ಈ ಮೂರ್ತಿಯ ಮೇಲ್ಭಾಗದಲ್ಲಿ ಜಯತೀರ್ಥರು, ಲಕ್ಷ್ಮೀ ನರಸಿಂಹದೇವರು ಮತ್ತು ರಾಘವೇಂದ್ರ ಸ್ವಾಮಿಗಳ ಚಿತ್ರಗಳನ್ನು ನಾವು ನೋಡಬಹುದು. ಅವು ಇವೆ. ಇಂಥ ಒಂದು ವಿಶೇಷವಾದಂಥ ಬಹಳ ಪುರಾತನವಾದಂಥ ಒಂದು ಮೂರ್ತಿ. ಅಲ್ಲಿಯೇ ಒಂದು ಟ್ಯಾಂಕ್ ಅದ, ಅದನ್ನು ಕಟ್ಟಿಸಿದ್ದೇ ವೆಂಕಣ್ಣವರು, ದಿವಾನ ವೆಂಕಣ್ಣವರು ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಹೀಗಾಗಿ ಈ ದೇವಸ್ಥಾನಕ್ಕೆ ಹತ್ತಿ ಬೆಲೆಗಳು ಆಂಜನೇಯ ಸ್ವಾಮಿ ಅನ್ನೋದು, ಅದರ ಜೊತೆಗೆ ವೆಂಕಣ್ಣ ಪಂಥ ಆಂಜನೇಯ ಸ್ವಾಮಿ ಅಂತ ಕರೀತಾರೆ. ಮತ್ತು ಚರಿತ್ರೆ ಹೇಳೋ ಪ್ರಕಾರ ಇದು ಮೊದಲು ಒಂದು ಭಾಳ ದೊಡ್ಡ ಅಗ್ರಹಾರ ಆಗಿತ್ತು. ಭಾಳ ದೊಡ್ಡ ಪಂಡಿತೋತ್ತವರು ಇರ್ತಿದ್ದಂಥ ಜಾಗ ಆಗಿತ್ತು. ಇದನ್ನು ಮಧುಗಿರಿ ಅಂತಲೂ ಕರೀತಿದ್ರು. ಆದರೆ ಹತ್ತಿ ಬೆಳಗಲ್ ಅಂಥೇಳಿ ಕರೀಲಿಕ್ಕೆ ಶುರು ಮಾಡಿದ್ದು ಕಾರಣ ಅಂತಂದರೆ, ಒಂದು ಕಾಲಕ್ಕೆ ಅಲ್ಲಿ ಹತ್ತಿ ಬಹಳಷ್ಟು ಬೆಳೀತಿತ್ತಂತ. ಹೀಗಾಗಿ ಈ ಹೆಸರು ಬಂತು ಅಂಥೇಳಿ ಇತಿಹಾಸದಿಂದ ತಿಳಿದು ಬರ್ತದೆ. ಮೂರ್ತಿ ಬಹಳ ಆಕರ್ಷಕವಾಗಿದೆ, ಬಹಳ ಪುರಾತನವಾದ ಮೂರ್ತಿ ಅಂತ ನೋಡಿದ ತಕ್ಷಣ ಗೊತ್ತಾಗ್ತದೆ. ಅಂದರೆ ಅವರ ಅಭಯ ಹಸ್ತ, ಸೌಗಂಧಿಕ ಪುಷ್ಪ, ಶಿಖೆ ಎಲ್ಲ ಹನುಮಂತ ದೇವರ ಲಕ್ಷಣಗಳೇನು ನಮಗೆ ನಾವು ನೋಡ್ತೀವಿ ಅದು ಸಿಗುತ್ತೆ. ಆಮೇಲೆ ಇನ್ನೂ ಒಂದು ವಿಶೇಷ ಅಂತಂದರೆ, ಇವರ ಪರಮಶಿಷ್ಯರಾಗಿದ್ದಂತಹ ಅರಳಿಕಟ್ಟೆ ನರಸಿಂಹಾಚಾರ್ಯರು ಮತ್ತು ಬಿಲ್ವಪತ್ರಾಚಾರ್ ಅವರ ಚಿತ್ರಗಳನ್ನು ಕೂಡ ನಾವು ಮೂರ್ತಿಯಲ್ಲಿ ನೋಡಬಹುದು. ಆಮೇಲೆ ಅಲ್ಲೊಂದು ಪುಟ್ಟ ಬೃಂದಾವನ ಇದೆ. ಇತಿಹಾಸದ ಪ್ರಕಾರ ಆ ಇಬ್ಬರು ವಿಪ್ರೋತ್ತಮರು ಗುರುಗಳ ಶಿಷ್ಯರಾದವರು ಅಲ್ಲಿಯೇ ದೇಹ ಬಿಟ್ಟರು ಅಂತ ಕೂಡ ಹೇಳ್ತಾರೆ. ಇಂತಹ ಬಹಳ ವಿಶೇಷವಾದಂಥ ಹನುಮಂತ ದೇವರು ಗುಂತಕಲ್ ರೈಲ್ವೆ ಸ್ಟೇಷನ್ನಿಂದ ತಮ್ಗೆ ಹೋಗ್ಲಿಕ್ಕೆ ಅನುಕೂಲ ಅದ, ಚಿಪ್ಪಗಿರಿಗೆ ಹೋದ್ರೆ ಅನುಕೂಲ ಅದ. ಬಹಳ ವಿಶೇಷವಾದಂಥ ಈ ಹನುಮಂತ ದೇವರು ಅಲ್ಲಿ ನಿಂತು 100 ವರ್ಷದಿಂದ ಅಲ್ಲಿ ನಿಂತು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ಯಾರ. ನಮಗೂ ಅವರು ಅನುಗ್ರಹ ಮಾಡಲಿ, ಆಶೀರ್ವದಿಸಲಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.